ಬೆಳಗಾವಿ ಸುದ್ದಿ .com ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಬೆಳಗಾವಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ಕಾರ್ಯಕರ್ತರು ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಬಾಂಗ್ಲಾದೇಶದ ಧ್ವಜ ಮತ್ತು ಪಾಕಿಸ್ತಾನದ ಧ್ವಜವನ್ನು ಸುಡುವುದರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಕಾರಣ ಏನಪ್ಪ ಅಂತಂದರೆ, ಬಾಂಗ್ಲಾದೇಶ ಭಾರತದಲ್ಲಿ ಹಿಂಸಾಚಾರದ ಪ್ರಕರಣಗಳಿಗೆ ಹಿಂಸಾಚಾರದ ಘಟನೆಗಳಿಗೆ ಇವತ್ತು ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಹೀಗಾಗಿ ಭಾರತ ಬಾಂಗ್ಲಾದೇಶದ ವಿರುದ್ಧ ಯುದ್ಧವನ್ನು ಸಾರಬೇಕು, ಬಾಂಗ್ಲಾದೇಶಕ್ಕೆ ಪಾಠವನ್ನು ಕಲಿಸಬೇಕಂತ ಹೇಳಿ ಆಗ್ರಹಿಸಿ ಇವತ್ತು ಬೆಳಗಾವಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ಕಾರ್ಯಕರ್ತರು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಏನು ಒಂದು ಸುಳಿಕೋರರು ಭಾರತದಲ್ಲಿ ಹಿಂಸಾಚಾರಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ, ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಪಾಕಿಸ್ತಾನದ ಧ್ವಜ ಮತ್ತು ಬಾಂಗ್ಲಾದೇಶದ ಧ್ವಜವನ್ನು ಆ ಧ್ವಜಕ್ಕೆ ಬೆಂಕಿ ಹಚ್ಚುವುದರ ಮೂಲಕ ಬಜರಂಗ ದಳದ ಕಾರ್ಯಕರ್ತರು ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನು ನಡೆಸುವುದರ ಮೂಲಕ ಭಾರತ ಬಾಂಗ್ಲಾದೇಶದ ವಿರುದ್ಧ ಯುದ್ಧವನ್ನು ಸಾರಬೇಕು, ಬಾಂಗ್ಲಾದೇಶಕ್ಕೆ ಪಾಠವನ್ನು ಕಲಿಸಬೇಕಂತೇಳಿ ಒತ್ತಾಯಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡಿದರು. सगळं आपण थांबलेलं सगळ्यांनी बसून घ्यावं, खालती बसून घ्या सगळेजण. जय बजरंग दल मैदान में, बजरंग दल मैदान में, मुर्दाबाद मुर्दाबाद बांग्लादेश, मुर्दाबाद 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 बांग्लादेश, मुर्दाबाद मुर्दाबाद मुर्दाबाद. जय श्री राम, जय श्री राम. अरे देश के सम्मान में बजरंग दल मैदान में, धर्म के सम्मान में बजरंग दल मैदान में, मुर्दाबाद मुर्दाबाद बांग्लादेश, मुर्दाबाद मुर्दाबाद बांग्लादेश, मुर्दाबाद. बांग्लाच्या पंतप्रधानांच्या सरकारचं हे अण्णा यादव बांग्लादेश सरकारचं जय श्रीराम, जय श्रीराम. आता मी स्वामीजींना विनंती करतो की त्यांनी आपलं आशीर्वचन आम्हाला द्यावं व आपले विचार मांडावे. ನರೇಂದ್ರ ಮೋದಿಜಿಯವರಿಗೆ ಕಳಕಳಿ ನಿವೇದನೆ ಮಾಡುವುದು, ಭಾರತ ದೇಶ ಬಾಂಗ್ಲಾದೇಶವನ್ನು ಸ್ವತಂತ್ರಗೊಳಿಸಿ ಯಾವುದೇ ವ್ಯಕ್ತಿಯ ಮೇಲೆ ಅಮಾನುಷ ಕಾರ್ಯ ಮಾಡೋದಕ್ಕೆ ಹೇಳಿಲ್ಲ. ಆದರೆ ಇವತ್ತು ಬಾಂಗ್ಲಾದೇಶ ಅಲ್ಲಿರುವಂತ ಜನರು ಪತ್ರಿಕೆ ಮುಖಾಂತರ ಇವೆಲ್ಲ ತಿಳ್ಕೊಂಡಿದ್ದೇವೆ. ಯಾವುದೇ ಧರ್ಮದಲ್ಲಿ ಇಂಥ ಅಮಾಯಕ ಮೋದಿಯವರು ಇಂದಿರಾ ಗಾಂಧಿಯವರ ಹಾಗೆಯೇ ದಿಟ್ಟತನದಿಂದ ಅವರ ಮೇಲೆ ಕ್ರಮ ಕೈಗೊಳ್ಳುವಂತಹ ಕಾರ್ಯ, ಇದಕ್ಕೆ ಇಂದಿರಾಜಿ ಅವರಿಗೆ ಹಾಗೆ ವಿರೋಧ ಪಕ್ಷ ಅಟಲ್ ಬಿಹಾರಿ ವಾಜಪೇಯಿ ಆಗಲಿ ಭಾರತದ ಎಲ್ಲ ಪ್ರತಿಯೊಂದು ವ್ಯಕ್ತಿಯೂ ಕೂಡ ಹಾಗೆ ಸಮರ್ಥನೆ ಕೊಟ್ಟು मुर्दाबाद मुर्दाबाद. बांग्लादेश इथं दलित हिंदू हत्या केल्याच्या निषेधार्थ हा निषेध मोर्चा आयोजित केला आहे. या प्रसंगी उपस्थित बोलो भारत माता की वंदे. पायात घ्या सगळेजण, पायात घ्या त्याला. पाय ठेवा, पाय त्याच्यावर पाय ठेवा.
ಅಲ್ಲಿ ಹೋಗಲ್ಲ ಇಲ್ಲೇ ಬಂದ್ರಿ ಅಲ್ಲಿ ಮೈಕ್ ಅಲ್ಲಿ भारत माता की विषयाचा लक्ष देण्याकरता आपण हा विशेष चर्चा करत आहोत. हे लक्षात ठेवा, हे प्रेमदास वर्षे नैसर्गिक करून पेट्रोल मुर्दाबाद मुर्दाबाद बांग्लादेश मुर्दाबाद 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 बांग्लादेश मुर्दाबाद 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 बांग्लादेश मुर्दाबाद 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 बांग्लादेश मुर्दाबाद जय श्री राम जय श्री राम बजरंग दल मैदान में हिंदू के सम्मान में बजरंग दल मैदान में अरे धर्म के सम्मान में रक्षण दे हिंदू ಭಾರತದ ಪಕ್ಕದಲ್ಲಿರುವ ಬಾಂಗ್ಲಾದೇಶದಲ್ಲಿ ಕ್ರಾಂತಿಯಾಗಿ ಅಲ್ಲಿ ನಿರಂತರವಾಗಿ ಹಿಂದೂಗಳ ಹತ್ಯೆ, ಹಿಂದೂಗಳ ಆಸ್ತಿಗಳ ನಾಶ ಮಾಡೋದು, ಗುಡಿಗುಂಡಾರಗಳ ಮಂದಿರಗಳನ್ನು ಒಡೆದು ಹಾಕುವುದು, ಹೀಗೆ ಇಷ್ಟೇ ಅಲ್ಲದೆ ಅಲ್ಲಿರುವ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂಥ ಈ ಕಾರ್ಯ ಒಂದು ವರ್ಷ ನಿರಂತರ ನಡೀತಾ ಬಂದಿದೆ. ಒಂದಾನೊಂದು ಕಾಲದಲ್ಲಿ ಬಾಂಗ್ಲಾದೇಶ ಬಹಳ ದಯನೀಯ ಪರಿಸ್ಥಿತಿಯಲ್ಲಿತ್ತು. ಆವಾಗ ಆ ಪರಿಸ್ಥಿತಿಯನ್ನು ಕಂಡು ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಅವರಿಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ಯುದ್ಧ ಮಾಡಿ ಪಾಕಿಸ್ತಾನದ ಬೇರ್ಪಡಿಸಿ ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರ ಮಾಡಿದ್ದರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಭಾರತೀಯರ ಎಲ್ಲ ರೀತಿಯಲ್ಲಿ ಅವರು ಸಹಕಾರ ಮಾಡ್ತಾ ಇದ್ದಾರೆ. ಮೊಟ್ಟೆ ಇಲ್ಲಿಂದ ಹೋಗಬೇಕು, ತಿನ್ನುವಂಥ ಆಹಾರ ಇಲ್ಲಿಂದ ಹೋಗಬೇಕು, ಹಣ್ಣು ಹಂಪಲ ಇಲ್ಲಿಂದ ಹೋಗಬೇಕು, ನೀರು ಹಿಡಿದು ಎಲ್ಲವೂ ಕೂಡ ಭಾರತದಿಂದ ಅವ್ರಿಗೆ ಹೋಗಬೇಕು. ಇಷ್ಟೆಲ್ಲ ನಾವು ದೇಶದ ಅಭಿವೃದ್ಧಿಗೆ ಬೆಳವಣಿಗೆಗೆ ಇಷ್ಟು ಉಪಕಾರ ಸಹಕಾರ ಮಾಡಿದ್ರು ಕೂಡ ಅಲ್ಲಿಯ ಪ್ರಜೆಗಳು ಹಿಂದೂಗಳ ಮೇಲೆ ಬಹಳ ಅನ್ಯಾಯ ಅತ್ಯಾಚಾರ ಮಾಡುತ್ತಿರುವುದು ಖಂಡನೀಯ ವಿಷಯ. ಇಂದಿರಾ ಗಾಂಧಿಯವರು ಹಾಗೆ ಧೈರ್ಯ ಮಾಡಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಬೇರ್ಪಡಿಸಿದ್ರು. ಅದೇ ರೀತಿಯಾಗಿ ಮೋದಿಜಿಯವರಲ್ಲಿ ನಾವು ವಿನಂತಿ ಮಾಡಿಕೊಳ್ತೀವಿ, ತಕ್ಷಣ ತಾವು ಹಸ್ತಕ್ಷೇಪ ಮಾಡಿ ಆ ಬಾಂಗ್ಲಾದೇಶವನ್ನು ಈ ಅಲ್ಲಿರುವಂಥ ಜನರ ಅತ್ಯಾಚಾರದಿಂದ ಮುಕ್ತರ ಮಾಡುವಂಥ ಕಾರ್ಯವನ್ನು ಮಾಡಬೇಕು. ಇಲ್ಲದಿದ್ದರೆ ಇದು ಹಿಂದೂಗಳ ಮನಸ್ಸಿಗೆ ಇವತ್ತು ಬಹಳ ನೋವಾಗಿದೆ. ಯಾರಿಗೆ ನಾವು ಉಪಕಾರ ಮಾಡಿದ್ದೀವಿ, ಯಾರ ಸಂರಕ್ಷಣೆ ಮಾಡಿದ್ದೀವಿ, ಅದೇ ಜನ ಇವತ್ತು ನಮ್ಮ ಹಿಂದೂಗಳ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡುತ್ತಿರುವುದು ಭಾಳ ಖಂಡನೀಯ ವಿಷಯ. ಇದು ಭಾರತ ತುಂಬೆಲ್ಲ ಇಷ್ಟೇ ಅಲ್ಲ, ವಿದೇಶಗಳಿಗೆ ಜನರು ಕೂಡ ಇದನ್ನು ಖಂಡಿಸ್ತಿದ್ದಾರೆ. ಇಂಥ ಅಮಾನವೀಯ ಕಾರ್ಯಗಳನ್ನ ಇವತ್ತು ಬೆಳಗಾವಿಯಲ್ಲಿ ನಮ್ಮ ಎಲ್ಲ ಹಿಂದೂ ಬಂಧುಗಳು ಎಲ್ಲ ಬಾಂಧವರು ಕೂಡಿ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕೇವಲ ಹಿಂದೂಗಳು ಅಷ್ಟೇ ಅಲ್ಲ,
ಬಾಧಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಇದನ್ನು ಖಂಡನೆ ಮಾಡಬೇಕು. ಇದು ಅಮಾನವೀಯ ಕಾರ್ಯ, ಅತ್ಯಾಚಾರದ ಕಾರ್ಯ. ಈ ಬಾಂಗ್ಲಾದೇಶದಲ್ಲಿರುವಂಥ ಈ ಹತ್ಯೆಯನ್ನು, ಅನ್ಯಾಯವನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಭಾರತ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀವಿ, ಆದಷ್ಟು ಬೇಗ ಅಲ್ಲಿ ಜನರಿಗೆ ಸಂರಕ್ಷಣೆ ಕೊಡುವಂಥ ಕಾರ್ಯ ಆಗಬೇಕು. ಆಗಲೇ ಸ್ವಾಮೀಜಿಯವರು ಖರವಾಗಿ ಖಂಡಿಸಿದ್ದಾರೆ. ಹಾಗಾಗಿ ಭಾರತದ ಪ್ರಧಾನಿಯವರು ತಕ್ಷಣ ಯಾರ್ಯಾರು ಈ ದೇಶದಲ್ಲಿ ಆತಂಕವಾದಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅವರ ಎಲ್ಲರ ಬೆಂಬಲವನ್ನು ಪಡೆದು ಈ ಒಂದು ಬಾಂಗ್ಲಾದೇಶದ ಮೇಲೆ ಯುದ್ಧವನ್ನು ಸಾರಬೇಕು. ತಕ್ಷಣ ಈ ಹಿಂಸಾಚಾರವನ್ನು ನಿಲ್ಲಿಸಬೇಕು ಅನ್ನುವಂಥ ಆಗ್ರಹವನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಇಡೀ ದೇಶದಾದ್ಯಂತ ಮಾಡ್ತಾ ಇದೆ.